ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಆಗಮಿಸಿದ್ದಾರೆ. ದೇವಸ್ಥಾನದ ವತಿಯಿಂದ ವಿಜಯ್ ಜೋಸೆಫ್ಗೆ ಪೂರ್ಣಕುಂಭದ ಸ್ವಾಗತವನ್ನು ನೀಡಲಾಗಿದೆ. ದೇವಸ್ಥಾನದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ವಿಜಯ್ ಅವರನ್ನ ಸ್ವಾಗತಿಸಿಕೊಂಡರು. ರಾಜ್ಯ ಸರ್ಕಾರದ ಕಡೆಯಿಂದ ವಿಜಯ್ ಅವರನ್ನ ಕುಂದಾಪುರ ಎಸಿ ರಶ್ಮಿ ಸ್ವಾಗತಿಸಿದ್ದಾರೆ. ವಿಜಯ್ ಭೇಟಿ ಹಿನ್ನೆಲೆಯಲ್ಲಿ ಭಕ್ತರಿಗೆ ದೇವಸ್ಥಾನದ ಪ್ರವೇಶಕ್ಕೆ ಈಗ ನಿರ್ಬಂಧ ವಿಧಿಸಲಾಗಿದೆ. ದೇವಸ್ಥಾನದ ಮುಂದೆ ವಿಜಯ್ ಅವರನ್ನು ನೋಡೋದಕ್ಕಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಿದ್ದಾರೆ. ಕೊಲ್ಲೂರಿಗೆ ವಿಜಯ್ ಅವರು ಈಗಾಗಲೇ ಆಗಮಿಸಿರೋದು, ಆ ಸಂದರ್ಭದ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶ್ರೀಕಂಠ ಶಾಸ್ತ್ರಿಗಳು. ಶ್ರೀಕಂಠ ಶಾಸ್ತ್ರಿಗಳೇ, ಕೊಲ್ಲೂರಿನ ಮೂಕಾಂಬಿಕಾ ದೇವರಿಗೆ ಸಲ್ಲಿಸುವಂತಹ ಒಂದು ದೇವಿಗೆ ಸಲ್ಲಿಸುವಂತಹ ಸೇವೆಗಳ ಬಗ್ಗೆ ನೀವೊಂದಷ್ಟು ನಮ್ಮ ಜೊತೆಗೆ ಹಂಚಿಕೊಳ್ಳೋದಾದ್ರೆ, ಅಲ್ಲಿ ಸಾಕಷ್ಟು ಸೇವೆಗಳಿರುತ್ತೆ. ಅದರಲ್ಲೂ ಕೂಡ ಚಂಡಿಕಾ ಹೋಮ ಆಗಿರಬಹುದು. ಈ ರೀತಿಯಾಗಿ ಯಾವ ರೀತಿಯಾಗಿ ದೇವಿಗೆ ಸಲ್ಲಿಸುವಂತಹ ಸೇವೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಭಗವತಿಗೆ ಅನೇಕ ಬಗೆಯಲ್ಲಿ ಪೂಜೆಗಳನ್ನ ಸೇವೆಗಳನ್ನ ಸಲ್ಲಿಸ್ತಕ್ಕಂಥದ್ದು ನಾವು ಕಾಣ್ತೀವಿ. ಅಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಹೇಳಿದ್ನಲ್ಲ, ಇದು ತುಂಬಾ ಬಹಳ ವಿಶೇಷವಾದದ್ದು. ದುರ್ಗಾ ಸಪ್ತಶತಿ ಪಾರಾಯಣ ಯಾರು ಮಾಡಿಸ್ತಾರೋ ಅವರಿಗೆ ಅವರ ಸಂಕಲ್ಪಗಳು ಈಡೇರುತ್ತೆ ಅಂತ ನಾನಾಗ್ಲೇ ಹೇಳಿದ್ನಲ್ಲ. ಸರ್ವಬಾಧಾ ಪ್ರಶಮನಂ, ಎಲ್ಲ ಬಾಧೆಗಳನ್ನು ನಿವಾರಣೆ ಮಾಡ್ತಕ್ಕಂಥವಳು ಯಾರು ಅಂದ್ರೆ ಅವಳೇ ಆಗಿದ್ದಾಳೆ. ಅದು ಎಲ್ಲಿದೆಯಪ್ಪ, ಅದು ಹೇಗೆ, ಅದು ಒಂಥರ ರಹಸ್ಯವಾಗಿ ಅಡಕವಾಗಿದೆ. ಎಲ್ಲಿ ದುರ್ಗಾ ಸಪ್ತಶತಿಯಲ್ಲಿ, ಅದರಲ್ಲಿ ಕೊಲ್ಲೂರು ಸನ್ನಿಧಾನಕ್ಕೆ ಹೋಗಿ ಯಾರು ಈ ದುರ್ಗಾ ಚಂಡಿ ಪಾರಾಯಣ ಅಂತ ಹೇಳಿದ ಅಲ್ಲಿ ಬಹಳ ವಿಶೇಷ. ಅಲ್ಲಿ ಎಲ್ಲವೂ ಇದಾವೆ, ಅಭಿಷೇಕ ಸೇವೆ, ಸರ್ವ ಸೇವೆ, ಹೀಗೆ ಅನೇಕ ಸೇವೆಗಳಿದ್ದಾವೆ. ಆ ಎಲ್ಲ ಸೇವೆಗಳಲ್ಲಿ ಬಹಳ ಬಹಳ ಮುಖ್ಯವಾದದ್ದು ಅಂದ್ರೆ ಇದು ಚಂಡಿ ಪಾರಾಯಣ ಅಥವಾ ಚಂಡಿ ಯಾಗ ಮಾಡಿಸ್ತಕ್ಕಂಥದ್ದು. ಆ ಚಂಡಿ ಯಾಗ ಏನಪ್ಪಾ ಅಂದ್ರೆ 700 ಮಂತ್ರಗಳನ್ನು ಒಳಗೊಂಡಂತಹ ದುರ್ಗಾ ಸಪ್ತಶತಿ ಅಂತಕ್ಕಂಥ ಒಂದು ವಿಶೇಷವಾದ ಒಂದು ಮಂತ್ರ ಗುಚ್ಛ. ಅದು ಅದನ್ನ ಅಂಬರಣಿ ಅಂತಕ್ಕಂಥ ವಾಗಂಬರಣಿ ಸೂಕ್ತ ಅಂತ ಕಂಡಿರ್ತಕ್ಕ ದರ್ಶನ ಮಾಡಿದಂತಹ ವಾಕ್ ಅಂತಕ್ಕಂಥವಳು ಅದನ್ನ ದರ್ಶನ ಮಾಡಿದ್ದು. ಅದರಲ್ಲಿ ತುಂಬಾ ಬಹಳ ವಿಶೇಷವಾದ ಅಂಶಗಳು, ಶಕ್ತಿಗಳು ಸೇರ್ಕೊಂಡ್ಬಿಟ್ಟಿದೆ. ಅಲ್ಲಿ ಋಷಿ ಹೇಳ್ತಾನೆ, ಯದ್ಗುಷ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂದ್ರಣಾಂ, ಯಾವುದು ಅತ್ಯಂತ ಗುಹ್ಯವೂ ರಹಸ್ಯವೂ ಆಗಿದೆಯೋ ಅದನ್ನ ನನಗೆ ತಿಳಿಪಡಿಸಬಹುದಾ ಅಂತ ಋಷಿ ಕೇಳ್ಕೊಂಡಾಗ ಬ್ರಹ್ಮ ಹೇಳ್ತಾನೆ, ಅದನ್ನೇ ಹೇಳ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಆ ದುರ್ಗಾ ಸಪ್ತಶತಿಯನ್ನ ಯಾವುದು ಗುಹ್ಯವೂ, ಯಾವುದು ರಹಸ್ಯವೂ ಮತ್ತು ಯಾವುದು ಲೋಕೋಪಯೋಗಿಯೂ ಆಗಿದೆಯೋ ಅಂಥದ್ದನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ಅವನು ಆ ದುರ್ಗಾ ಸಪ್ತಶತಿಯನ್ನು ವಿವರಿಸ್ತಕ್ಕಂಥದ್ದನ್ನ ಅಲ್ಲಿ ನಾವು ಗಮನಿಸ್ತೀವಿ. ಬಹಳ ಮುಖ್ಯವಾಗಿ ಇದು ಸಪ್ತಶತಿಯಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಮನುಷ್ಯನಿಗೆ ಏನ್ ಬೇಕಾಗಿದೆ, ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯ ಅಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಅಸ್ಮದ್ವೈರಿ ವಿನಾಶನಂ ಅಂತ. ನಮ್ಮ ಬಾಧೆಗಳನ್ನೆಲ್ಲ ಪರಿಹರಿಸು, ಅಷ್ಟೇ ಅಲ್ಲ ನಮ್ಮ ವೈರಿಗಳನ್ನ ನಿರ್ಮೂಲನೆ ಮಾಡು, ಭಯವನ್ನು ನಿವಾರಣೆ ಮಾಡು. ಹೀಗೊಂದಲ್ಲ, ತುಂಬಾ ಸಾಕಷ್ಟು ಬಗೆಯಲ್ಲಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತೆ. ಒಂದೊಂದು ಶ್ಲೋಕಕ್ಕೂ ಒಂದೊಂದು ಮಂತ್ರಕ್ಕೂ ಬಹಳ ವಿಶೇಷವಾದ ಒಂದು ಕೋರಿಕೆಗಳು. ನಾವು ಯಾವುದನ್ನ ಮನುಷ್ಯನಿಗೆ ಯಾವ್ಯಾವ ಬಗೆಯಲ್ಲಿ ಪ್ರಾರಬ್ಧಗಳು ಅಂದ್ರೆ ಸಮಸ್ಯೆಗಳು ಬರುತ್ತೋ ಅದೆಲ್ಲವನ್ನ ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಹೀಗಾಗಿ ಅದನ್ನ ನೀನೇ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಎಲ್ಲವನ್ನ ನನ್ನನ್ನು ಅಳಿಸಿ, ಅಂದ್ರೆ ಕಷ್ಟ, ದುಃಖ, ನೋವು ಇವುಗಳನ್ನೆಲ್ಲ ಅಳಿಸಿ ಹಾಕಿ ಸಂತೋಷವನ್ನ, ಯಾವುದು ಸುಖ ನನಗೆ, ಯಾವುದು ಸಂತೋಷ, ಯಾವುದು ನೆಮ್ಮದಿ, ಅದನ್ನ ನನಗೆ ಕೊಡಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರ್ವಬಾಧ. ಅದನ್ನೇ ನಾನಾಗ್ಲೇ ಹೇಳಿದ್ದು, ಸರ್ವಬಾಧಾ ಪ್ರಶಮನಂ ಅಂದ್ರೆ ಎಲ್ಲ ಬಾಧೆಯೂ ನಿವಾರಣೆಯಾಗ್ಲಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ, ನೀನು ಎಲ್ಲ ಬಗೆಯ ಸರ್ವಶಕ್ತಿ ಸಮನ್ವಿತೆ, ನಿನಗೆ ಏನಾಗಲ್ಲ ಹೇಳು, ಎಲ್ಲವೂ ನಿನಗಾಗುತ್ತೆ. ಹೀಗಾಗಿ ನನ್ನನ್ನು ರಕ್ಷಿಸು, ನಾನು ಒಂದು ಸಂಕಟದಲ್ಲಿದ್ದೀನಿ, ಯಾವುದೋ ಒಂದು ಸಂದಿಗ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಹೀಗಾಗಿ ಪ್ರಾರ್ಥನೆ ನಾವು ಸಲ್ಲಿಸುವಲ್ಲಿ ಆ ಭಗವತಿಯ ಅನುಗ್ರಹ ಇರ್ತದೆ. ಪ್ರಾರ್ಥನೆ ಹೇಗೆ ಸಲ್ಲಿಸ್ತೀವಿ, ಹೇಗಿದೆ ನಮ್ಮ ಮನಸ್ಸು. ಈ ಹಿಂದೆ ನಾವು ದರ್ಶನ್ ಅವರ ಕೇಸಲ್ಲೂ ನಾವು ಗಮನಿಸ್ಕೊಂಡ್ವಿ, ವಿಜಯಲಕ್ಷ್ಮಿ ಹೋಗಿ ಪೂಜೆಯನ್ನು ಸಲ್ಲಿಸಿದ್ರು. ಅಂದ್ರೆ ನಾವು ಸಾಮಾಜಿಕವಾಗಿ ಯೋಚನೆ ಮಾಡಿದಾಗ ಕೆಟ್ಟವರು, ಒಳ್ಳೆಯವರು, ಹೀಗೆ ನಾವು ನಮ್ಮ ಅಳತೆ ದಂಡ ಇದೆ. ಆದ್ರೆ ಭಗವತಿಯಲ್ಲಿ ಬೇರೆನೇ ಮಾನದಂಡ ಇರುತ್ತೆ. ಅವನು ಕೆಟ್ಟವನ, ಒಳ್ಳೆಯವನ, ಇದೆಲ್ಲ ಬಹಳ ಮುಖ್ಯ. ಪ್ರಾರ್ಥನೆ ಸಲ್ಲಿಸುವ ಗುರಿ ಏನಾಗಿದೆ ಅದನ್ನ ನೋಡ್ಕೊಂಡು ಅವಳು ಖಂಡಿತ ಭಗವತಿ ಅನುಗ್ರಹ ಮಾಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇವರೇ. ಓಕೆ ಹಾಗೆ ಸಂಪರ್ಕದಲ್ಲಿರಿ ಶ್ರೀಕಂಠ ಶಾಸ್ತ್ರಿಗಳೇ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನ ಸಿಎಂ ಜೋಸೆಫ್ ವಿಜಯ್ ಅವರು ಪಡ್ಕೊಂಡಿದ್ದಾರೆ.
ಸಿಎಂ ಆದ ನಂತರ ಮೊದಲ ಬಾರಿಗೆ ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ ವಿಜಯ್ ಅವರು. ಮೂಕಾಂಬಿಕೆಯ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ತಮಿಳುನಾಡಿನ ಸಿಎಂ. ಸಂಕಲ್ಪ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್. ಅರ್ಚಕರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ತಮಿಳುನಾಡು ಸಿಎಂ. ದೇಗುಲದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪವನ್ನ ಮಾಡಲಾಗಿದೆ. ಕೊಲ್ಲೂರು ದೇಗುಲಕ್ಕೆ ಆಗಮಿಸಿರುವಂತಹ ವಿಜಯ್ ಅವರು ಇದೀಗ ದೇವರ ದರ್ಶನವನ್ನ ಪಡೆದು ಸಂಕಲ್ಪವನ್ನ ಮಾಡಿದ್ದಾರೆ. ದೇಗುಲದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪವನ್ನ ನೆರವೇರಿಸಲಾಗಿದೆ. ಅರ್ಚಕರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಕೊಲ್ಲೂರು ದೇಗುಲಕ್ಕೆ ಭೇಟಿ ನೀಡಿ ಇದೀಗ ಪೂಜೆಯನ್ನ ಸಲ್ಲಿಸಿದ್ರು. ಮೊದಲ ಬಾರಿಗೆ ಅವರು ಕೊಲ್ಲೂರಿನ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಸಂಕಲ್ಪ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಜೋಸೆಫ್ ವಿಜಯ್ ಅವರು. ದೇಗುಲದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪವನ್ನ ಮಾಡಲಾಗಿದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇಗುಲ ಇದು. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧವಾಗಿರುವಂತಹ ದೇಗುಲ. ದಕ್ಷಿಣ ಭಾರತದ ಲಕ್ಷಾಂತರ ಕೋಟ್ಯಂತರ ಭಕ್ತರನ್ನು ಹೊಂದಿರುವಂತಹ ದೇಗುಲ. ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಅದರಲ್ಲೂ ಕೂಡ ತಮಿಳುನಾಡಿನಿಂದ ಹಾಗೂ ಕೇರಳದಿಂದ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಭಕ್ತರು ನಿತ್ಯವೂ ಕೂಡ ಆಗಮಿಸ್ತಾರೆ. ಇನ್ನು ಕೇರಳದಿಂದ ಜೊತೆಗೆ ತಮಿಳುನಾಡಿನ ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ MGR ಆಗಿರಬಹುದು, ಜಯಲಲಿತಾ ಅವರು ಆ ಒಂದು ಸಂಪ್ರದಾಯವನ್ನು ಈಗ ವಿಜಯ್ ಅವರು ಕೂಡ ಮುಂದುವರೆಸಿದ್ದಾರೆ. ಇದೀಗ ದೇಗುಲದ ಒಳಗಿನ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವಿಜಯ್ ಅವರು ದೇಗುಲದ ಒಳಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯದಲ್ಲಿ ವಿಜಯ್ ಅವರನ್ನು ನೀವು ನೋಡ್ತಾ ಇದ್ದೀರಿ. ಮೂಕಾಂಬಿಕಾ ದೇವರಿಗೆ ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಗರ್ಭಗುಡಿಯ ಮುಂದೆ ನಿಂತು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ವಿಜಯ್ ಅವರು. ಆ ದೃಶ್ಯಗಳನ್ನ ನೀವು ನೋಡ್ತಾ ಇರೋದು. ಸಂಕಲ್ಪ ಮಾಡಿ ಪೂಜೆಯನ್ನ ಮಾಡಿದ್ದಾರೆ. ದೇಗುಲದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪವನ್ನ ಮಾಡಲಾಗಿದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ದೇಗುಲದ ಒಳಗಿನ ದೃಶ್ಯಗಳು ಇದು. ಕೊಲ್ಲೂರಿಗೆ ಆಗಮಿಸಿರುವಂತಹ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸಂಕಲ್ಪ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಎಂ ವಿಜಯ್ ಅವರು. ಸಂಕಲ್ಪ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಿ. ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆದು ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ದೇಗುಲದ ಒಳಗೆ ತಮಿಳುನಾಡಿನ ಸಿಎಂ ಪ್ರದಕ್ಷಿಣೆಯನ್ನ ಹಾಕ್ತಾ ಇರೋದು, ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಮೊದಲ ಬಾರಿಗೆ ಭೇಟಿ ನೀಡಿದಂತಹ ತಮಿಳುನಾಡಿನ ಸಿಎಂಗೆ ದೇವಾಲಯದ ಕಡೆಯಿಂದ ಸನ್ಮಾನ ಕೂಡ ಮಾಡಲಾಗಿದೆ. ಮೂಕಾಂಬಿಕಾ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ವಿಜಯ್ ಅವರು. ಸಿಎಂ ಆದ ನಂತರ ಮೊದಲ ಬಾರಿಗೆ ಕೊಲ್ಲೂರು ದೇಗುಲಕ್ಕೆ ಆಗಮಿಸಿರುವಂತಹ ವಿಜಯ್ ಅವರು ಸಂಕಲ್ಪ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಐತೆ ಖಂಡಿತ ಇವ್ರದ್ದೇ ಹಾಕಿದೆ. ಇದು ಒಳಗೆ ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.